ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DBG ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಮಾಚಾರ. ಯಾಕೆ ಅಂತ ಹೇಳಿದ್ರೆ ಏನು ಚಿತ್ರದುರ್ಗದ ಸ್ವಾಮಿ ತಾಯಿಯವರೇನೋ ಅವರಿಗೆ ದರ್ಶನ್ ಅವರಿಗೆ ರಿಲೀಫ್ ಕಡಿಮೆ ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋಗಿ ಮತ್ತೆ ಇಕ್ಕಟ್ಟಿಗೆ ಸಿಗಾಕೊಂಡ್ರು ದರ್ಶನ್ ಅಂತಾರಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಅನಿಸಿಕೆ ಇವತ್ತಿನವರೆಗೂ ನಾನು ದರ್ಶನ್ ಬಗ್ಗೆ ಆಯ್ತು, ಬೇರೆ ಬೇರೆ ಕೇಸ್ಗಳ ಬಗ್ಗೆ ಆಯ್ತು ನಾನು ಮಾತಾಡಿಲ್ಲ. ಆಮೇಲೆ ದರ್ಶನ್ ಅವ್ರಿಗೂ ನಮಗೂ ಬೇರೆ ರೀತಿಯ ಒಂದು ನಂಟೆ ಇದೆ, ಅದು ಮೊದಲಿನಿಂದಲೂ ಇದೆ. ಹಾಗಾಗಿ ಮತ್ತೊಮ್ಮೆ ನಾನು ದರ್ಶನ್ ಅವರಿಗೆ, ಆಮೇಲೆ ದರ್ಶನ್ ಬೆಂಬಲಿಗರಿಗೆ ಹಾಗೂ ದರ್ಶನ್ ಫ್ಯಾನ್ಸ್ಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕರ್ಮ ಈಸ್ ರಿಟರ್ನ್ ಅಂತ ಹೇಳ್ತಾರೆ. ಯಾರು ಕರ್ಮ ಮಾಡಿದ್ದಾರೆ, ಯಾಕೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕಕ್ಕೆ ಸುಲ್ತಾನ್ ರೀತಿಯಾಗಿ ಚಾಲೆಂಜಿಂಗ್ ಆಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ದರ್ಶನ್ ಅವರು ಇವತ್ತು ಜೈಲಲ್ಲಿ ಮುದ್ದೆ ಮುರಿಯೋ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆ ಕೇಸು, ಅವ್ರು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳು, ಅವ್ರ ಜೊತೆಯಲ್ಲಿರ್ತಕ್ಕಂಥ ಕೆಲವು ಸ್ನೇಹಿತರು, ಇವೆಲ್ಲವೂ ಒಟ್ಟುಗೂಡಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬಟ್ ಇದು ಶಿಕ್ಷೆ ಆಗಿದ್ರೆ ಇಷ್ಟೊತ್ತಿಗೆ ಹೊರ ಬಂದ್ಬಿಟ್ಬಿಡೋರು. ಬಟ್ ಇಲ್ಲಿ ಯಾವುದೋ ಒಂದು ರಾಜಕೀಯ ಪಿತೂರಿಯಿಂದ ಒಬ್ಬ ಒಳ್ಳೆಯ ವ್ಯಕ್ತಿ, ಸಮಾಜಕ್ಕೆ ಬೇಕಾದಂತ ವ್ಯಕ್ತಿ, ಚಲನಚಿತ್ರೋದ್ಯಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಒಳಗಡೆ ಇರುವಂತ ಸಮಯ ಬಂದ್ಬಿಟ್ಟಿದೆ. ಕಾರಣ ಯಾರಿಗೂ ಬಗ್ಗಲ್ಲ ತಗ್ಗಲ್ಲ ಅಂತ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾರಲ್ಲ, ಆ ರೀತಿಯಾಗಿ ನಿಜ ಜೀವನದಲ್ಲಿ ಡೈಲಾಗ್ ಹೊಡೆದು ನಿಜ ಜೀವನದಲ್ಲಿ ಅದನ್ನು ಮಾಡೋದಕ್ಕೋಗಿ ಸಿಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಆಂಧ್ರ ತಮಿಳುನಾಡಿನಲ್ಲಿ ಹೀರೋಗಳಿಗೆ ಕೊಡೋ ವ್ಯಾಲ್ಯೂವೇ ಬೇರೆ. ಅವರನ್ನೇ ದೇವರು ಅಂತ ಮನೆಯಲ್ಲಿ ಕಟ್ಟೋಪ್ರಾಯ ಕಾಲಿನ ಅಭಿಷೇಕ ಮಾಡ್ತಾರೆ, ಅವರನ್ನೇ ಪೂಜೆ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಸೆಲೆಬ್ರಿಟಿಗಳೇ ಬೇರೆ ತರ. ಬಟ್ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿಸುತ್ತೆ. ಅದಕ್ಕೆ ನಮ್ಮ ಚಲನಚಿತ್ರೋದ್ಯಮದಲ್ಲಿ ಯಾರು ಒಂದೇ ಬಾರಿಗೆ ರಾಜಕೀಯಕ್ಕೆ ಬರಲಿಲ್ಲ, ನಿಧಾನವಾಗಿ ಬಂದ್ರು. ಬಟ್ ಯಾವುದೇ ವ್ಯಕ್ತಿ ರಾಜಕೀಯಕ್ಕೆ ಮಿಂಗಲ್ ಆಗಿ ರಾಜಕಾರಣಿಗಳ ಜೊತೆ, ಈಗ ನೀವೇ ನೋಡಿ, ಈಗ ನಿಮ್ದು ಏನಾಯ್ತು ಕತೆ ಅಂದ್ರೆ ಕುಮಾರಸ್ವಾಮಿ ಅವರಾಯ್ತು, DK ಶಿವಕುಮಾರ್ ಆಯ್ತು, ವಗೇರ ಮತ್ತೆ ಅವ್ರ ಹೆಸರೆಲ್ಲ ಹೇಳ್ಕೊಂತ ಹೋದ್ರೆ ದೊಡ್ಡ ಕತೆ ಆಗುತ್ತೆ. ಬಟ್ ನೀವು ತಪ್ಪೇನು ಮಾಡಿಲ್ಲ, ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿ ಇವ್ರು ಸುಮ್ಮನೆ ಇರೋಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮಲತಾ ಅವರು ಮಂಡ್ಯದಿಂದ ಗೆಲ್ಲಿಕ್ಕೆ ನೀವು ಯಶ್ ಅವರು ಯಾವ ರೀತಿ ಕಾರಣರಾದ್ರಿ ಎಂಬುದು ಕರ್ನಾಟಕದ ಜನತೆನೇ ನೋಡಿದೆ. ಆದ್ರೂ ನಿಮಗೆ ಇಷ್ಟೊಂದು ಕಷ್ಟ ಆಗ್ಲಿಕ್ಕೆ ಮೇನ್ ಮೂಲ ಕಾರಣನೇ ಅದು ಅನ್ಸುತ್ತೆ. ಈ ಕೇಸ್ ವಿಚಾರ ಆಗಿದ್ರೆ ಇಷ್ಟೊತ್ತೆ ಒಳಗೆ ಹೋಗಿ ಹೊರಗೆ ಬಂದ್ಬಿಡ್ತಿದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾನೂನಿನ ಸುವ್ಯವಸ್ಥೆಯಲ್ಲಿ ನೀವು ಒಬ್ಬ ಸೆಲೆಬ್ರಿಟಿಯಾಗಿ ಕೆಲವೊಂದು ನ್ಯಾಯಾಂಗದ ಪಾಲನೆಗಳನ್ನ ಪಾಲಿಸಬೇಕಾಗುತ್ತೆ. ಬಟ್ ನೀವು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳಿಂದ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ಆದರೂ ಸಮಾಜದಲ್ಲಿ ಕೆಲವು ಸಮಾಜಘಾತಕರೇ ನಿಮ್ಮನ್ನು ಒಳಗಡೆ ಇಡ್ಲಿಕ್ಕೆ, ನೀವು ಪರ್ಮನೆಂಟ್ ಒಳಗಿಟ್ಬಿಡ್ಬೇಕು ಅನ್ನೋ ಒಂದು ಡಿಸಿಷನ್ ನಲ್ಲೇ ಕಾಯ್ತಾ ಇದ್ದಾರೆ. ಆದ್ರೆ ಕಾಲಾಯ ತಸ್ಮೈ ನಮ ಅಂತ ಹೇಳ್ತಾರಲ್ಲ, ಆ ಮನುಷ್ಯನ ಕರ್ಮ ಮುಗಿದ ಮೇಲೆ, ಆ ಮನುಷ್ಯನ ವ್ಯಕ್ತಿತ್ವದ ಗುರಿ ಮುಗಿದ ಮೇಲೆ, ಆ ಮನುಷ್ಯ ಹೊರಗೆ ಬರಬೇಕು ಅಂತ ಒಂದು ಸಮಯ ಬಂದಾದ್ಮೇಲೆ, ಮೊನ್ನೆ ಯಾವುದೋ ಒಂದು ಸೆಲೆಬ್ರೇಷನ್ ನಲ್ಲಿ ರಿಜಿಸ್ಟರ್ ರವಿಚಂದ್ರನ್ ಅವರು ಇನ್ನೊಂದು 2 ತಿಂಗಳಲ್ಲಿ ಬರ್ತಾರೆ ದರ್ಶನ್ ಅವರು ಅಂತ ಹೇಳ್ತಾರೆ ಅಭಿಮಾನಿಗಳಿಗೆ. ಬಟ್ ಅದೇ ರೀತಿಯಾಗಿ ಈ ರೇಣುಕಾ ಸ್ವಾಮಿಯ ತಾಯಿಯು ಸಮೇತನು ಅದೇ ರೀತಿಯಾಗಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ APP ವಕೀಲರು ರಾಜಕೀಯ ಪಿತೂರಿ ಇವೆಲ್ಲವೂ ಆಗಿರೋದ್ರಿಂದ ನೀವು ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಟ್ ಬರ್ತೀರಾ, ಇನ್ನು ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಂತ ದರ್ಶನ್ ಅಭಿಮಾನಿಗಳು ಸುಮ್ನೆ ಬೇರೆ ರೀತಿಯಾಗಿ ಬ್ಯಾಡ್ ಒಪಿನಿಯನ್ಗಳನ್ನ ಹಾಕೋದು, ಅಥವಾ ದರ್ಶನ್ ಅವ್ರು ಹಿಂಗೂ ಮಾಡಿದ್ರ, ಯಾಕಂದ್ರೆ ದರ್ಶನ್ ಅವ್ರ ಕಷ್ಟದ ಸಮಯದಲ್ಲೂ ಸಹ ನಾವು ಜೊತೆಗಿತ್ತಂತವ್ರು ಕೆಲವರಿಗೆ ಗೊತ್ತಿದೆ. ಈಗೇನು ಕೆಲವರು ದರ್ಶನ್ ಜೊತೆಯಲ್ಲಿ ಜೈಲಲ್ಲಿ ಇದ್ದಾರೆ, ಅವರು ಸಹ ನಮ್ಮ ಸಂಘಟನೆ ಒಂದು ಸಂಘದಲ್ಲಿದ್ದಂಥವ್ರೆ, ದರ್ಶನ್ ಸಂಘದಲ್ಲಿದ್ದಂಥವ್ರೆ.
ಆ ಜೈಲಿನಲ್ಲಿ ಆ ಕೇಸಲ್ಲೂ ಸಹ ಭಾಗಿಯಾಗಿರ್ತಕ್ಕಂಥವ್ರೆ. ಯಾಕೆ ನಾನು ಇವತ್ತಿನವರೆಗೂ ಇವ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ, ಇವತ್ತಲ್ಲ ನಾಳೆ ಬರ್ತಾರೆ ಬಿಡಿ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಬಟ್ ಇವಾಗಿನ ವಾತಾವರಣಗಳು, ಈಗಿನ ಕಾನೂನಿನ ಸುವ್ಯವಸ್ಥೆ, ಈಗಿನ ರಾಜಕೀಯ ಸುವ್ಯವಸ್ಥೆ ಹದಗೆಟ್ಟೋದಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಳ್ಳೆಯವ್ರನ್ನೇ ಒಳಗಾಗ್ತಾ ಇದ್ದಾರೆ, ಕೆಟ್ಟವ್ರನ್ನೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೊರಗಡೆ ಎಂಜಾಯ್ ಮಾಡ್ಕೊಂಡು ಇರುವಂತ ಕೆಲವರು ಹೇಳ್ತಾ ಇದ್ದಾರೆ. ಮೊನ್ನೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬಸವನಗೌಡ ಯತ್ನಾಳ್ ಅವರು. ಇದಕ್ಕಿಂತಲೂ ಕೀಳ್ಮಟ್ಟಕ್ಕೆ ನಮ್ಮ ಕರ್ನಾಟಕ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ಬಟ್ ಆಗ್ಬಿಟ್ಟಿದೆ. ದರ್ಶನ್ ಅವ್ರ ಕೇಸಲ್ಲೂ ಸಹ ಎಲ್ಲೋ ರಾಜಕಾರಣಿಗಳ ಒತ್ತಡದಿಂದ ಒಳಗಡೆ ಇದ್ದಾರೆ ಅಂತ 100% ಗೊತ್ತಾಗ್ತಾ ಇದೆ. ಇದೇ ಬಸವನಗೌಡ ಯತ್ನಾಳ್ ಅವ್ರದ್ದು ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ. ಬೆಂಗಳೂರಿನಲ್ಲಿ ಒಬ್ಬ DGP ಪೋಸ್ಟಿಗೆ ಕೋಟಿಗಟ್ಟಲೆ ಕೊಟ್ಟು ಬರ್ತಾರೆ ಅಂತ ಹೇಳಿದಾಗ, ಅವ್ನು 1 ಕೋಟಿ ಕೊಟ್ಟು ಬಂದಿದ್ದಾನೆ ಅಂತ ಹೇಳಿದ್ರೆ 2 ಕೋಟಿ ಮಾಡ್ಲಿಕ್ಕೋಸ್ಕರನೇ ಅವನು ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಹಾಗೆ ಇವತ್ತು ದರ್ಶನ್ ಅವ್ರ ಹತ್ರಕ್ಕೆ ಎಲ್ಲ ಇದೆ, ಹೊರಗೆ ಬರಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಆ ದೇವರು ಆ ದರ್ಶನ್ ಅವ್ರನ್ನ ಹೊರಗಡೆ ಬಿಡೋದಕ್ಕೆ ಏನೇನ್ ಬೇಕಾಗುತ್ತೋ ಅದನ್ನೆಲ್ಲವನ್ನು ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ದರ್ಶನ್ ಅಭಿಮಾನಿಗಳಿಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.